ಮಧುಗಿರಿ ತಾಲೂಕಿನಲ್ಲಿ ಪ್ರವಾಸದಲ್ಲಿದ್ದ ಸಂಸದ ಸೋಮಣ್ಣ ಪುರವರ ಹೋಬಳಿ ಕೊಂಡವಾಡಿಯ ಬನಶಂಕರಿ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಸಂಸದ ಸೋಮಣ್ಣನಿಗೆ ಶಾಸಕ ಸುರೇಶ್ ಕೂಡ ಸಾಥ್ ನೀಡಿದ್ರು. ಈ ವೇಳೆ ದೇವಸ್ಥಾನ ಸಮಿತಿ ಅಧ್ಯಕ್ಷ ಹಾಗೂ ತುಮಲ್ ಅಧ್ಯಕ್ಷ ಕೊಂಡವಾಡಿ ಚಂದ್ರಶೇಖರ್, ಬಿಜೆಪಿ ಮುಖಂಡರಾದ ಸ್ಫೂರ್ತಿ ಚಿದಾನಂದ, ಹೊಸಹಳ್ಳಿ ನರಸಿಂಹಯ್ಯ, ಸುಮುಖ್ ಚಂದ್ರಶೇಖರ್ ಸೇರಿ ಹಲವರು ಭಾಗಿಯಾಗಿದ್ರು. ಬನಶಂಕರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ದೇವಸ್ಥಾನದ ಸಮಿತಿಯಿಂದ ಮನವಿ ಸ್ವೀಕರಿಸಿದ ಸೋಮಣ್ಣ, ದೇವಸ್ಥಾನದ ಅಭಿವೃದ್ಧಿಗೆ 10 ಲಕ್ಷ ವೈಯಕ್ತಿಕವಾಗಿ 20 ಲಕ್ಷ ಸಂಸದರ ಅನುದಾನದಿಂದ ಕೊಡ್ತೇನೆ ಎಂದು ಭರವಸೆಯನ್ನ ನೀಡಿದ್ರು. ನೀವು ಸಹಕಾರ ನೀಡಿ, ನಾನು ಸುರೇಶ್ ಗೌಡ ಹೇಳ್ದಂಗೆ ಕೇಳಿದ್ರೆ 6 ತಿಂಗಳಲ್ಲಿ ಈ ದೇವಸ್ಥಾನವನ್ನ ದೇಶಕ್ಕೆ ಪರಿಚಯಿಸುತ್ತೇನೆ ಎಂದಿದ್ದಾರೆ. ನಮ್ಮೆಲ್ಲರಿಗಿನ್ನ ಬುದ್ಧಿವಂತ ಸುರೇಶ್ ಗೌಡಗಿನ್ನ ಬುದ್ಧಿವಂತ ನಾನಲ್ಲ. ಒಂದು ನನಗೆ ಅದೆಲ್ಲ ಇರಲಿ, ಅದು ಏನೋ ಒಂದು ಮಾಡೋಣ ಅಂತ ಕೆಡಿಸ್ಕೊಬೇಡಿ. ಈ ದೇವಸ್ಥಾನನ ನೀವು ಕೇಳಿ, ಇಡೀ ದೇವಸ್ಥಾನ ಹೊಡೆದ್ಬಿಟ್ಟು ಕಟ್ಟಿದ್ರೆ ನಾನೊಂದು ಪಟ್ಟಣದಮ್ಮನ ದೇವಸ್ಥಾನ ಅಂತ ಅಗ್ರಹಾರ ದಾಸರಲ್ಲಿ ಕಟ್ಕೊಟ್ಟಿದ್ದೀನಿ. ನಾನೊಂದು ತಾಯಿ ದೇವಸ್ಥಾನ ಅಂತ ಕಾಣಿಸ್ತೀನಿ. ಆಯ್ತಾ, ನಾನು ನೋಡಿ ಇದು ಪಾಡ್ಗದೇನೋ ಆಯ್ತದೆ. ನನಗೆ ಇನ್ನೊಂದು 6 ತಿಂಗಳಲ್ಲಿ ನಾವು ಹೇಳಿದಷ್ಟು ಮಾಡಿ ಅಷ್ಟೇ. ಗೌಡ್ರು ಏನು ಹೇಳ್ತಾರೋ ನಾನೊಂದು 5-6 ಜನ ಸ್ನೇಹಿತರು ಕಳಿಸ್ತೀನಿ. ಇದನ್ನು ಒಂದು ಹೊತ್ತಿನ ಕಾಲಕ್ಕೆ ಸರಿ ಇತ್ತು, ತುಂಬ ಪವರ್ಫುಲ್ ಜಾಗ ಇದು. ಇದನ್ನು ನೀವು ಯಾರು ಸರಿಯಾಗಿ ಉಪಯೋಗಿಸ್ಕೋತಾ ಇಲ್ಲ. ಬರೀ ನೀವು ನಿಮ್ಮ ಜಾತಿಯವ್ರದ್ದು ಹೇಳ್ತೀರಿ, ಆ ದೇವ್ರು ನಿಮ್ಮ ಜಾತಿಯವ್ರಿಗೆ ಸಹಾಯ ಮಾಡೋಲ್ಲ. ಎಲ್ಲ ಜಾತಿಯವರು ಯಾರು ನೆಮ್ತಾರೋ ಅವ್ರಿಗೆಲ್ಲ ಸಹಾಯ ಇಲ್ಲ. ಅದಕ್ಕೆ ಆ ನಂಬಿಕೆ ಇದೆಯಲ್ಲ ನಿಮ್ಮದು, ಅದು ಹಂಗೆ ಶಾಶ್ವತ ಮುಂದೆ ಜನಕ್ಕೂ ಹೋಗಬೇಕು. ಅದನ್ನು ಒಂದು ಕಡೆ ಕೂತ್ಕೊಂಡು ನಾನು ಅವ್ರ ಬಗ್ಗೆ ಮಾತಾಡೋಣ. ಇದಕ್ಕೆ ನಾನು ಒಂದು 30 ಲಕ್ಷ ರೂಪಾಯಿ ಕೊಡ್ತೀನಿ. ಇನ್ನು 30 ಲಕ್ಷ ರೂಪಾಯಿ ಕೊಡಿ. 20 ಲಕ್ಷ ರೂಪಾಯಿ ನಾನು MP ಫಂಡ್ ಕೊಡ್ತೀನಿ. 10 ಲಕ್ಷ ನನ್ನ ಕೈಯಿಂದ ಕೊಡ್ತೀನಿ. ಇನ್ನು ನಾನು ತುಮಕೂರು ಸಂಸದನಾಗ್ತೇನೆ ಎಂದು ಕನಸು ಕಂಡಿರಲಿಲ್ಲ. ಎಲ್ಲವೂ ಕಾಕತಾಳಿ. ಸುರೇಶ್ ಗೌಡ ನನಗೆ ಬೆನ್ನೆಲುಬಾಗಿದ್ರು. ಮುಂದೆ ಇವರು ಮಂತ್ರಿಯಾಗ್ತಾರೆ. ಮಧುಗಿರಿ ತಾಲೂಕಿನ ಕೆರೆ ತುಂಬಿಸಲು 137 ಕೋಟಿ ಅನುದಾನಕ್ಕೆ ಸಿದ್ಧತೆ ಮಾಡಿದ್ದೇನೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದಿದ್ದರೆ ಅದೆಷ್ಟು ಕೋಟಿ ಕಿತ್ತುಕೊಳ್ತಾ ಇದ್ರು. ಆದರೆ ಕೇಂದ್ರದಲ್ಲಿ ಅವರ ಸರ್ಕಾರ ಬರಲಿಲ್ಲ ಎಂದಿದ್ದಾರೆ. ಇದು ಈ ಭಾರತ ದೇಶದಲ್ಲಿ ಮಾತ್ರ ಇರೋದು. ಏನಾಗಿದೆ ದುರಂತ, ಅವ್ರೇನಾದ್ರು ಇವೆಲ್ಲ ಆಗಲಿಲ್ಲ ಅಂದರೆ ಮುಂದಿನ ದಿನಕ್ಕೆ ನಮ್ಮ ಕಷ್ಟನೂ ಆಗುತ್ತೆ. ಅರ್ಥ ಮಾಡಿಕೊಂಡು ನಾವು ದೇಶ ಏನು, ದೇಶದ ವ್ಯವಸ್ಥೆ ಏನು, ಇವೆಲ್ಲವೂ ನೀರಾವರಿ ಆಗಿ 50 ವರ್ಷ ಆಗಿದೆ. ಇವತ್ತು ನಿಮ್ಮನ್ನು ಹಿಡಿಯೋಕ್ಕಾಗೋದು ಅಂತ ಮಾರ್ಕೋಬೇಡಿ. ಏನಾದ್ರು ಮಾಡ್ತೀವಿ. ನಾನು ನೋಡ್ಕೊಂಡು ಬಂದೆ, ಗೌಡ್ರಿಗೆ ಹೇಳಿದೆ, ಏನಪ್ಪ ಹಿಂಗಿದೆ, ಚಂದ್ರನಿಗೆ ಹೇಳಿದೆ, ಏನು ಇದಕ್ಕೆ ಬೇರೆ ದಾರಿ ಇಲ್ವೇನಪ್ಪ ಅಂದ್ಕೊಂಡು ಕೇಳ್ಕೊಂಡ್ಬಂದೆ. ನೀರಾವರಿಗೆ ಮಾಡಿ ಸ್ವಾಮಿ. ಶಾಸಕ ಸುರೇಶ್ ಗೌಡ ಮಾತನಾಡಿ, ಸೋಮಣ್ಣನವರು ಗೆದ್ದಿರುವುದು ಕ್ಷೇತ್ರಕ್ಕೆ ಲಕ್ಕಿ ಬಂದಂತಾಗಿದೆ. ಸೋಮಣ್ಣ ಗೆದ್ದ 8 ತಿಂಗಳಲ್ಲಿ ಒಟ್ಟು 760 ಕೋಟಿ ಅನುದಾನ ತಂದಿದ್ದಾರೆ. ಪ್ರಧಾನಮಂತ್ರಿ ಬಳಿ ಡಿಕೆ ಶಿವಕುಮಾರ್ ಅವರನ್ನ ಕರೆದುಕೊಂಡು ಹೋಗಿ ಭದ್ರಾ ಮೇಲ್ದಂಡೆಗೆ 5,000 ಕೋಟಿ ಬಿಡುಗಡೆ ಸಭೆ ಮಾಡಿದ್ದಾರೆ ಎಂದಿದ್ದಾರೆ. ಅಂದ್ರೆ ಸೋಮಣ್ಣ ಬರೀ 8 ತಿಂಗಳಲ್ಲಿ ಈಗ ಎಲ್ಲ ರೈಲ್ವೆ ಬ್ರಿಡ್ಜ್ಗಳಲ್ಲಿ ರೈಲ್ ನಿಲ್ಲಿಸ್ಬಿಡೋರು ಗೇಟ್ ಹಾಕಕ್ಕೆ. ಇಡೀ ತುಮಕೂರಿಂದ ಹಿಡಿದು ನಮ್ಮ ತಿಪ್ಟೂರ್ವರೆಗೂ ಯಾವುದೇ ರೈಲ್ಗಳು ಗೇಟ್ ಹಾಕಲ್ಲ. ಎಲ್ಲ ಅಂಡರ್ ಪಾಸು ಇಲ್ಲ ಓವರ್ ಬ್ರಿಡ್ಜ್. ಸುಮಾರು ಅದಕ್ಕೊಂದು 500 ಕೋಟಿ, 760 ಕೋಟಿ ಯಾರು ತಂದಿರಿ? ಈಗ ಭದ್ರಾ ಮೇಲ್ದಂಡೆ 5,000 ಕೋಟಿ ಅನೌನ್ಸ್ ಮಾಡಿ ಕೊಟ್ಟಿಲ್ಲ ಅಂತ ಹೇಳ್ತಿಲ್ಲ. ಭದ್ರಾ ಮೇಲ್ದಂಡೆದ ಅದನ್ನು ಪ್ರಧಾನಮಂತ್ರಿಗಳ ಹತ್ರ ಮಾತಾಡಿ, ನೀರಾವರಿ ಸಚಿವರ ಹತ್ರ ಪಾಟೀಲ್ ಹತ್ರ ಮಾತಾಡಿ ಅದು 5,000 ಕೋಟಿ ಬಿಡುಗಡೆ ಮಾಡೋದಕ್ಕೆ ನಿನ್ನೆ ಡಿಕೆ ಶಿವಕುಮಾರ್ ಅವ್ರನ್ನ ಮೀಟಿಂಗ್ ಕರ್ಕೊಂಡು ಹೋಗಿ ಅದು ಕೂಡ ಕ್ಲಿಯರ್ ಮಾಡಿಸಿದ್ದಾರೆ. ಅಂದ್ರೆ ಯಾರು ಇಷ್ಟೆಲ್ಲ ಒಬ್ಬ ನಾವು ಬಸವರಾಜ್ ಅವ್ರು ಬಹಳ ಸಲ ಗೆಲ್ಸಿದ್ದು, ಮುದ್ದನ್ಮೇಗೌಡರಲ್ಲಿ ಗೆದ್ದಿದ್ರು. ಅದೇ ಸೋಮಣ್ಣವ್ರ ಹಾಗೆ ಲಕ್ಷ್ಮಿ ಮುಂದೆ ಹೇಳ್ತಿದೀವಿ, ಲಕ್ಷ್ಮಿನೇ ಬಂದಂಗೆ ಆಗಿದೆ ನಮ್ಮ ತುಮಕೂರು ಜಿಲ್ಲೆಗೆ. ಅಷ್ಟು ಹಣ ಅನುದಾನ ಸಿರಾಜ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.